ಪವರ್ ಈಗ್ಲೂ ಕೂಡ ಕಿತ್ಕೊಂಡು ಹೋಗುತ್ತೆ. ಈ ಗಾಡಿ ಗೊತ್ತು, ಈ ಗಾಡಿನ ಓಡಿಸೋನ್ಗೆ ಮಾತ್ರ ಗೊತ್ತು ಅಷ್ಟೇನೆ. ಇದೇನು RPM ಉಲ್ಟಾ ತಿರುಗ್ತಾ ಇದೆ. ಬರ್ತಾ ಇದ್ರ ನೀವು. ನನ್ಗೊಂದು ಆಶ್ಚರ್ಯ ಏನು ಅಂದ್ರೆ ಆಗಿನ ಕಾಲದಲ್ಲೇನೆ ಕಿಲ್ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಆಗ್ಲೇ ನೋಡಿದ್ರೆ ನಾನು ಕಿಕ್ಕರ್ ಹೊಡೆದು ಹೊಡಿತಾ ಇದ್ದೀನಿ, ಸ್ಟಾರ್ಟೇ ಆಗ್ತಾ ಇಲ್ಲ. ಇವಾಗ ಓಡಿಸೋ ಹುಚ್ಚಿತ್ತು ಗಾಡಿ ತಗೊಂಡೆ. ಇವಾಗ ನನಗೆ ಓಡಿಸೋ ಹುಚ್ಚ ಇದ್ ಬಟ್ ಏನ್ ಮಾಡ್ತೀರಾ, ಟೈಮೇ ಫ್ರೀನೇ ಇರಲ್ಲ. ಆದ್ರೂ ಗಾಡಿ ಹುಚ್ಚ ಇದೆ, ತಗೊಂಡು ನಿಲ್ಸ್ಕೊಂಡಿದೀನಿ. ನಿಮ್ಗೆ ಯಾವ ಬೈಕ್ ಇಷ್ಟ ಕವಾಸಕ್ಕೆ? ನಿನ್ಗೆ RX 100. ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಮತ್ತೆ ಎಲ್ರಿಗೂ ಸ್ವಾಗತ. ನಮ್ ಕಣ್ ಮುಂದೆ ಇವತ್ತು ಎರಡು ಮಾಸ್ಟರ್ ಪೀಸ್ ಗಾಡಿಗಳು ಕಾಣಿಸ್ತಾ ಇದಾವೆ. ಒಂದು ರೇರೆಸ್ಟ್ ಪೀಸ್ ಆದಂತ ಸುಜುಕಿ ಶಾಲಿನ್, ಇನ್ನೊಂದು ಗಾಡಿ ಬಂದ್ಬಿಟ್ಟು ಸುಜುಕಿ ಶೋಗನ್. ಇವೆರಡು ಕೂಡ ನಮ್ಗೆ ಒಂದು ಮಾಸ್ಟರ್ ಪೀಸ್ ಗಾಡಿಗಳು ಅಥವಾ ಲೆಜೆಂಡ್ ಗಾಡಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಗಾಡಿಗಳ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದಿಕ್ ಹೋಗಲ್ಲ, ಯಾಕಂದ್ರೆ ಈ ತರದ ಗಾಡಿಗಳು ನಮ್ಗೆ ಕಣ್ ಮುಂದೆ ಸಿಗೋದೇ ಅಪರೂಪ. ಅಂತದ್ರಲ್ಲಿ ನಾವು ಇಂಥ ಗಾಡಿಗಳನ್ನ ರೈಡ್ ಮಾಡಿ ಥ್ರಿಲ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಇದ್ರಲ್ಲಿ ಇರೋಂತ ಸ್ಪೆಸಿಫಿಕೇಶನ್ಗಳನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಷ್ಟೇನೆ. ಇದೇನು RPM ಉಲ್ಟಾ ತಿರುಗ್ತಾ ಇದೆ. ಇಂಥ ಗಾಡಿಗಳು ನಮಗೆ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ನಾವು ಅಲ್ಲೂ ಇಲ್ಲೋ ಗಾಡಿಗಳನ್ನ ಇಸ್ಕೊಂಡು ಬಂದು ಈ ಥರ ರಿವ್ಯೂ ಮಾಡ್ತಾ ಇದ್ದಾಗ ನಮ್ಗೊಂದಿಷ್ಟು ಸಪೋರ್ಟ್ ಬೇಕಾಗಿರುತ್ತೆ. ಸೊ ಇವಾಗ ಈ ಗಾಡಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಗೇರ್ ಶಿಫ್ಟಿಂಗು ಫುಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಗೇರ್ ಹಾಕಬೇಕು ಅಂದರೆ ಬರೀ ಫ್ರಂಟ್ಗೆನೆ ನೋಡಿ. ಇನ್ನೊಂದು ಗಾಡಿಯಲ್ಲಿ ನಾನು ಹಿಂದೆಗಡೆ ಬರ್ತಾ ಇದೆ, ಅದು ಶಾಲಿನ್ ಅಂತ. ಅದಕ್ಕೆ ನಾರ್ಮಲ್ ಆಗಿ ನಮ್ಮ ಎಕ್ಸ್ಪಲ್ಸ್ ಗಾಡಿಗೆ ಯಾವ ತರ ಹಾಕ್ತಿವಿ ಆ ತರ ಅದರಲ್ಲಿ ಬರುವಂಥದ್ದು. ಈ ಗಾಡಿಯಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನೋಡ್ರಿ, ಈಗ ಗೇರ್ ಎಲ್ಲ ಐತೆ, ಆದ್ರೂ ನಾನು ಸ್ಟಾರ್ಟ್ ಮಾಡ್ತೀನಿ, ಆರಾಮಾಗುತ್ತೆ. ಕ್ಲಚ್ ಇಟ್ಕೊಬೇಕಷ್ಟೇನೆ. ಇಂಥ ಗಾಡಿಗಳೆಲ್ಲನೂ ಈ ಕಡೆ ತೋರಿಸ್ಬಾರ್ದು, ಏನೇ ಇದ್ರು ಮೈನ್ ರೋಡಲ್ಲಿ ತೋರಿಸ್ಬೇಕು, ಅವಾಗಲೇ ಈ ಗಾಡಿಗೆ ಒಂದು ಮಜಾ. ಇವಾಗೆಲ್ಲ ಈ ಜಂಜಿ ಹುಡುಗರಿಗೆ ಏನಾದ್ರು ಈ ಗಾಡಿ ಕೊಟ್ಬಿಟ್ರೆ ಯಾವ್ದೋ ಗುಜರಿ ಗಾಡಿ ಅಂತ ಹೇಳ್ಬಿಟ್ಟು ಮೂಲೆಗೆ ಬಿಸಾಕ್ತಾನೆ. ನಮ್ಮಂತವ್ರಿಗೆ ಇಂಥ ಗಾಡಿಗಳು ಸಿಕ್ಕಿದಾಗ ದೇವ್ರ ತರ ಪೂಜೆ ಮಾಡ್ತೀವಿ. ಈ ಗಾಡಿ ಗೊತ್ತು, ಈ ಗಾಡಿನ ಓಡಿಸೋನ್ಗೆ ಮಾತ್ರ ಗೊತ್ತು. ಗಾಯ್ಸ್, ಇಲ್ಲೊಂದು ಸ್ಟ್ರೆಚ್ ಎಳಿತೀನಿ ಇವಾಗ. ಏನ್ರಿ ಇದು ರಾಕೆಟ್ ನುಗ್ಗುತ್ತಲ್ರಿ. ಈ ಗಾಡಿ ಬಂದಿತ್ತು ನಮಗೆ 1993 ಅಲ್ಲಿ ಬರುತ್ತೆ. ಇದಕ್ಕಿಂತ ಮುಂಚೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ RX ರೂಲ್ ಮಾಡ್ತಾ ಇತ್ತು. ಅದಾದ್ಮೇಲೆ 1993 ಇಂದ ಈ ಗಾಡಿ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಆಗಿದ್ದೆಲ್ಲಾನು ಹಿಸ್ಟ್ರಿನೇ. ಆದ್ರೆ RX ಈಗಲೂ ಕೂಡ ರೂಲ್ ಮಾಡ್ತಾ ಇದೆ, ಅದು ಬೇರೆ ಪ್ರಶ್ನೆ. ಸಮುರಾಯಿ ಸೇಮ್ ಇದೇ ತರ ಬರೋದು, ಅದೊಂಥರ ಆರೆಂಜ್ ಈ ಸ್ಟಿಕ್ಕರ್ ಅಲ್ಲಿ ಬರುತ್ತೆ. ಬಾ ಏನ್ರಿ, ಏನ್ ಮಾಡೋನ್ರಿ ಗಾಡಿನ. ಹೊಸಬ್ರು ಏನಾದ್ರೆ ಗಾಡಿನ ಎತ್ಕೊಂಡ್ಬಿಟ್ರೆ ಗಾಬ್ರಿ ಆಗೋದು ಮಾತ್ರ ಗ್ಯಾರಂಟಿ. ಇನಿಷಿಯಲ್ ಪಿಕಪ್ ಹೆಂಗಿದೆ ಗೊತ್ತಾಗೋರು ಈ ಗಾಡಿಯಲ್ಲಿ, ಯಾವ ಗಾಡಿಗೂ ಕೂಡ ಕಮ್ಮಿ ಇಲ್ಲ. ಇದರಲ್ಲಿ 14 bhp ಹಾರ್ಸ್ ಪವರ್ ಕೊಟ್ಟಿರೋದ್ರಿಂದ ಕುದುರೆ ನುಗ್ಗುತ್ತೆ. ಗಾಡಿ ನೋಡೋದಿಕ್ ಮಾತ್ರ ಹಳೇದಾಗಿರ್ಬೋದು, ಇಂಜನ್ ಪವರ್ ಅಲ್ಲಿ ಮಾತ್ರ 1% ಕೂಡ ಕಮ್ಮಿ ಆಗಿಲ್ಲ. ಪವರ್ ಈಗ್ಲೂ ಕೂಡ ಕಿತ್ಕೊಂಡು ಹೋಗುತ್ತೆ. ಏನ್ ಆಯಿಲ್ ಹಾಕ್ಸ್ಬೇಕು ಇದಕ್ಕೆ? ನಿಜ ಹೇಳ್ಬೇಕು ಅಂದ್ರೆ ಈ ಗಾಡಿ ಬಗ್ಗೆ ನಮ್ಗೆ ಸ್ಪೆಸಿಫಿಕೇಶನ್ಸು ಅದು ಇದು ರಿವ್ಯೂ ಮಾಡೋದು ಏನು ಹೇಳೋದೇ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಾಡಿ ಮೇಲೆ ಕುತ್ಕೊಂಡಾಗ ನಮ್ಗೆ ಬರೀ ಫೀಲ್ ಮಾಡ್ತಾ ಇರ್ಬೇಕಷ್ಟೇನೆ. 1 ಲೀಟರ್ಗೆ 40 ml ಅಣ್ಣ ಇದು ಆಯಿಲು. ಬರ್ತಾ ಇದ್ರ ನೀವು? ಯಾಕೆ ನೋಡ್ಲಿಲ್ವಾ ಕ್ಯಾಮ್ರಾ? ಆಗ್ಲೇ ಇಂದ ಬರ್ತಾ ಇದ್ರೆ ಬಿಡ್ರಿ. ವ್ಲಾಗ್ ಅಲ್ಲಿ ಒಂದೇ ಒಂದು ಚೇಂಜ್, ನಾನು ನಿಮ್ಗೆ ಎರಡೂ ಬೈಕ್ನು ಒಂದೇ ಸರಿ ತೋರಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಗಾಡಿಗಳು ತುಂಬಾ ರೇರ್ ಪೀಸ್ ಆಗಿರೋದ್ರಿಂದ ಎರಡೂ ಬೈಕ್ಗಳು ಕೂಡ ಇದೇ ವ್ಲಾಗ್ ಅಲ್ಲೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಏನೋ ಬೇಜಾರು ಮಾಡ್ಕೋಬೇಡಿ. ನಾವಿವಾಗ ಶಾಲಿನ್ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋಂತ ಈ ಗಾಡಿನ ಓಡಿಸ್ತಾ ಇದೀವಿ. ಇಷ್ಟೊತ್ತು ಸುಜುಕಿ ಶಾಗನ್ ಓಡಿಸಿದ್ವಿ. ಬನ್ನಿ ಇವಾಗ ಯಾವ್ದು ಸುಜುಕಿ ಶಾಲಿನ್. ಇದ್ರಲ್ಲಿ ಗೇರ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಪಲ್ಸರ್ ಅಲ್ಲಿ ಯಾವ ತರ ಇರುತ್ತೋ ಆ ತರ, 1 ಗೇರ್ ಮುಂದಕ್ಕೆ, ಇನ್ನ ಮಿಕ್ಕಿದ್ದೆಲ್ಲಾನು ಹಿಂದಕ್ಕೆ. ಇದ್ರಲ್ಲೂ ಸ್ಟ್ರೆಚ್ ಎಳಿಯೋಣ ಇವಾಗ. ಮುಳ್ಳು ನೋಡ್ರಿ, ಏರ್ತಾ ಇರೋದು ನೋಡ್ರಿ, 70 80. ಓಹೋ ದೇವ್ರೇ. ಆರನ್ನು ಚೆನ್ನಾಗಿದೆ.
ಅಲ್ಲಿ ನೋಡ್ರಿ ಏರ್ತಾ ಇರೋದು ನೋಡ್ರಿ, 80-90 ಹೋಗ್ತಾನೆ ಐತೆ. ಗಾಡಿಯೆಲ್ಲ ಓಡಿಸೋನ್ಗೆ ನರ ಒಂದು ಗಟ್ಟಿ ಇರ್ಬೇಕಷ್ಟೆ. ಓ ಇಂಥ ಗಾಡಿಗಳು ಯಾರ ಹತ್ರ ಇದ್ರು ರಿವ್ಯೂಗಲ್ಲ, ಏನಕ್ಕೂ ಕೊಡಲ್ಲ. ಇನ್ನು ಕೆಲವರು ನಮ್ಮಂತ ವಿಶಾಲ ಹೃದಯದವರು ಗಾಡಿಗಳನ್ನ ರಿವ್ಯೂ ಮಾಡೋದಕ್ಕೆ ಕೊಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ನಾವು ಇದನ್ನ ಯುಟಿಲೈಸ್ ಮಾಡ್ಕೊಂಡು ನಿಮ್ಗೆಲ್ಲ ಈ ತರ ಗಾಡಿ ಬಗ್ಗೆ ತೋರಿಸ್ತಾ ಇರ್ತೀನಿ. ನನ್ಗೆ ಒಂದು ಆಶ್ಚರ್ಯ ಏನು ಅಂದ್ರೆ, ಆಗಿನ ಕಾಲದಲ್ಲೇನೆ ಕಿಲ್ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಆಗ್ಲೇ ನೋಡಿದ್ರೆ ನಾನು ಕಿಕ್ಕರ್ ಹೊಡಿತಾ ಇದ್ದೀನಿ, ಸ್ಟಾರ್ಟೇ ಆಗ್ತಾ ಇಲ್ಲ. ಕಿಲ್ ಸ್ವಿಚ್ ಇರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇದು ಆನ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. 2 ಸ್ಟ್ರೋಕ್ ಗಾಡಿಗಳಲ್ಲಂತೂ ಕಲಿಯೋದು ತುಂಬಾ ಇದೆ. ಇದರಲ್ಲಿ ನನಗೆ ನರ ಬುಡ ಏನೂ ಗೊತ್ತಿಲ್ಲ, ಆದ್ರೆ ಒಂದಂತೂ ಹೇಳ್ಬೋದು, ಗಾಡಿ ಮಾತ್ರ ಲೆಜೆಂಡ್ ಅಂದ್ರೆ ಲೆಜೆಂಡ್ ಅಷ್ಟೇ. ಈ ಗಾಡಿಗಳಲ್ಲಿ ಹೋಗ್ತಾ ಇದ್ರೆ ಪಬ್ಲಿಕ್ ಎಲ್ಲ ನಮ್ಮನ್ನೇ ನೋಡ್ತಾರೆ. 2 ಗಾಡಿ ಒಂದೇ ವಿಡಿಯೋದೆಲ್ಲ ಕವರ್ ಮಾಡ್ತಾ ಇರೋದ್ರಿಂದ ನಮ್ಗೆ ಈಗ ಆ ಗಾಡಿ ಒಂದ್ ಸ್ವಲ್ಪ ಹೊತ್ತು, ಈ ಗಾಡಿ ಒಂದ್ ಸ್ವಲ್ಪ ಹೊತ್ತು ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಕೂಡ ಇಂಥ ಗಾಡಿಗಳು ನೋಡೇ ಬೆಳೆದವರು. ನಮ್ಮ ಹತ್ರನೂ ಒಂದು ಸುಜುಕಿ ಸಮೂರ ಆಯ್ತು ನಮ್ಮ ಮಾವ ಹತ್ರ. ಅದಾದ್ಮೇಲೆ ಒಂದೊಂದೇ ಅಪ್ಡೇಟ್ ಆಗ್ತಾ ಕಾಲ ಚೇಂಜ್ ಆಗ್ತಾ ಈಗ ಬೇರೆ ಗಾಡಿಗಳು ಕೂಡ ಬರ್ತಾ ಇರ್ತವೆ. ಏನೇ ಹೇಳಿ 2 ಸ್ಟ್ರೋಕ್ ಇಂಜನ್ ಮಾತ್ರ ಬೆಂಕಿ. ಎರಡು ಗಾಡಿಗಳು ನಾವು ಎಲ್ಲಿಂದ ತಗೊಂಡೋಗಿದ್ವೋ ಅದೇ ಸೇಮ್ ಜಾಗಕ್ಕೆ ತಗೊಂಡ್ ಬಂದು ನಿಲ್ಸಿದೀವಿ. ಈ 2 ಬೈಕ್ಸ್ ಓನರ್ ಕೂಡ ಒಬ್ರೆ. ಇವಾಗ ಅವ್ರು ಬರ್ತಾ ಇದಾರೆ, ಅವ್ರನ್ನೇ ಕೇಳೋಣ. ಈ ತರ ಗಾಡಿಗಳು ಸಿಗೋದೇ ಕಷ್ಟ, ಅಂತದ್ರಲ್ಲಿ ಯಾವ ತರ ಮೇಂಟೈನ್ ಮಾಡಿದ್ರು, ಯಾವ ತರ ನೋಡ್ಕೊಂತಾ ಇದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಈ 2 ಗಾಡಿಗಳನ್ನ ಯಾವ ತರ ಮೇಂಟೈನ್ ಮಾಡ್ತೀರಾ? ಸ್ಪೇರ್ ಪಾರ್ಟ್ಸ್ ಸಿಗೋದು ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಒಂದು RX ಗಾಡಿಗೆ ಆಗಿರ್ಬೋದು, 2 ಸ್ಟ್ರೋಕ್ ಗಾಡಿಗಳಿಗೆ ಸ್ಪೇರ್ ಪಾರ್ಟ್ಸ್ ತುಂಬಾ ಕಂಪ್ಲೇಂಟ್ಸ್, ಎಲ್ಲೋ ಸಿಗೋದಿಲ್ಲ ಅಂತ. ನೀವು ಯಾವ ತರ ಮೇಂಟೈನ್ ಮಾಡ್ತಾ ಇದೀರಾ, ಮತ್ತೆ ಎಲ್ಲಿಂದ ಸರ್ವಿಸ್ ಎಲ್ಲ ಮಾಡ್ಕೊಂತಾ ಇದೀರಾ? ಕರೆಕ್ಟ್. RX ಗಾದ್ರೂ ಸ್ವಲ್ಪ ಸ್ಪೇರ್ ಸಿಗ್ಬೋದು. ಶೋಗೊಂದು ಶೋಲಿಂದು ಸ್ಪೇರ್ಸ್ ಮಾತ್ರ ತುಂಬಾ ರೇರ್ ಅಂದ್ರೆ ರೇರ್ ಸಿಗೋದು. ಅದರಲ್ಲಿ ಕೆಲವೊಂದು ಐಟಮ್ ನಾವು ಆಕ್ಚುಲಿ ಜನರಲ್ ಆಗಿ ನಾವು ಡೈಲಿ ಯೂಸ್ ಮಾಡ್ತಾ ಇಲ್ಲ. ಅದು ಯಾವಾಗ 6 ತಿಂಗಳಿಗೂ 3 ತಿಂಗಳಿಗೂ ಒಂದ್ಸರಿ ತೆಗಿತೀನಿ ಅಷ್ಟೇ. ಬಟ್ ಏನ್ ಡೈಲಿ ಯೂಸ್ ಮಾಡ್ತಾ ಇಲ್ಲ. ಡೈಲಿ ಯೂಸ್ ಮಾಡಿದ್ರೆ ಸ್ಪೇರ್ಸ್ ಎಲ್ಲ ತುಂಬಾ ಕಷ್ಟ. ಇವಾಗ ಪ್ರೆಸೆಂಟ್ ನನಗೆ ಟ್ಯೂನರ್ಸ್ ಕ್ರಾಫ್ಟ್ ಆದಷ್ಟು ಗೊತ್ತೇ ಇರೋ ನನ್ನ ಫ್ರೆಂಡ್, ಅವನೇ ಆಲ್ಮೋಸ್ಟ್ ಅಲ್ಲಿ ಸ್ಪೇರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾನೆ. ಆಮೇಲೆ ಸರ್ವಿಸ್ ಬಂದು ದಿನೇಶ್ D46 ಗ್ಯಾರೇಜ್ ಅಲ್ಲಿ ಮಾಡಿಸ್ಕೊಂತೀನಿ. ಅದ್ ಬಿಟ್ರೆ ಬೇರೆ ಏನ್ ಮೇಜರ್ ಕಂಪ್ಲೇಂಟ್ ಅಂದ್ರಲ್ಲಂತೂ ಏನೂ ಇಲ್ಲ, ಆರಾಮಾಗಿ ಓಡಾಡ್ಸ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ವೀಕ್ಲಿ ಇಲ್ಲ ಮಂತ್ಲಿ ಒಂದು ಸರಿ ತಗೊಬೇಕು, ಒಂದು ರೌಂಡ್ ಮಸ್ತ್ ಓಡಾಡ್ಕೊಂಡ್ ಬರ್ಬೇಕು, ನಿಲ್ಸ್ಬೇಕಷ್ಟೇ. ಈಗ ಮೈಲೇಜ್ ಎಲ್ಲಾನು ಇದ್ರಲ್ಲಿ ನಾವು ಕೇಳಂಗೆ ಇಲ್ಲ ಅನ್ಸುತ್ತೆ. ಮೈಲೇಜ್ಗೆಲ್ಲ ನೀವು 2 ಸ್ಟ್ರೋಕ್ ಇಟ್ಮೇಲೆ ಮೈಲೇಜ್ ಮಾತೇ ಇಲ್ಲ. 10 ಬಂದ್ರು ಓಡಿಸ್ಬೇಕು, 40 ಬಂದ್ರು ಓಡಿಸ್ಬೇಕು ಅಷ್ಟೇ. ಅಣ್ಣ ಇನ್ನೊಂದು, ನಾನು ಈ ಶಾಲಿಂದು ಅಬ್ಸರ್ವ್ ಮಾಡಿದೆ, ಆ ಗಾಡಿ ಒರಿಜಿನಲ್ ಏನಾ ಇಲ್ಲ ರೀಪೇಂಟಿಂಗ್ ಏನಾದ್ರು ಮಾಡಿಸಿದಿಲ್ಲ? ಇದು ಆಕ್ಚುಲಿ ಇದ್ರಲ್ಲಿ ಏನ್ ಕೂಡ ಚೇಂಜ್ ಆಗಿಲ್ಲ, ಎಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಇರೋದು. ಸ್ಟಿಕ್ಕರ್ ಗಿಕ್ಕರ್ ನೋಡ್ರಿ, ಈ ಇದ್ರಲ್ಲಿ ಬರೋದೆಲ್ಲ ಸ್ಟಿಕ್ಕರ್ ಒರಿಜಿನಲ್ ಸ್ಟಿಕ್ಕರ್, ಪ್ಲಸ್ ಇದು ಗೇರ್ ಇಂಡಿಕೇಶನ್ ಸ್ಟಿಕ್ಕರ್ ಎಲ್ಲ ಇದೆ ನೋಡ್ರಿ, ಇದೆಲ್ಲ ಒರಿಜಿನಲ್ಲೇ ಬರೋದು. ಯಾವ್ದು ಏನು ಚೇಂಜ್ ಮಾಡಿಲ್ಲ, ಎಲ್ಲ ಒರಿಜಿನಲ್ಲೇ ಇರೋದು. ಮೊನ್ನೆ ರೀಸೆಂಟ್ ಆಗಿ ಸರ್ವಿಸ್ ಮಾಡಿಸಿದೆ, ಒಂದ್ ಐಟಮ್ ಕೂಡ ಚೇಂಜ್ ಮಾಡಿಲ್ಲ. ಮಾಮೂಲಿ ಇಂಜಿನ್ ಆಯಿಲ್ ಒಂದು ಚೇಂಜ್ ಮಾಡ್ಕೊಂಡು ಓಡಿಸ್ಕೊಂಡ್ ಅದು ಇದು ಕಿಂಗ್ ಇದ್ದಂಗೆ, ಇದು ಕ್ವೀನ್ ಇದ್ದಂಗೆ ಅಷ್ಟೇ, ಇದು ಬೇರೆ ಆಪ್ಷನ್ ಇಲ್ಲ. ಇಷ್ಟು ಲಕ್ಷ ಕೊಡ್ತೀನಿ ಅಂತ ಅಂದ್ರೆ ನೀವು ಎಷ್ಟಕ್ಕೆ ಗಾಡಿ ಕೊಡ್ತೀರಣ್ಣ? ಸೇಲ್ ಮಾಡಂಗಿದ್ರೆ ನಾವು ಯಾವಾಗ ಸೇಲ್ ಮಾಡ್ಬೋದು. ಅವಾಗೆಲ್ಲ ಕಷ್ಟದಲ್ಲಿದ್ದಾಗ ನನ್ನ ಹತ್ರ ಶೋಗನ್ ಮುಂಚೆನೂ ಇತ್ತು, ಸೇಲ್ ಮಾಡಿದೀನಿ ಒಂದ್ ಟೈಮಲ್ಲಿ. ಅವಾಗ ಓಡಿಸೋ ಹುಚ್ಚಿತ್ತು, ಗಾಡಿ ತಗೊಂಡೆ ಅಂತ ಟೈಮಲ್ಲಿ ಮಾರಿದ್ದೆ. ಇವಾಗ ನನಗೆ ಓಡಿಸೋ ಹುಚ್ಚ ಇತ್ತು, ಬಟ್ ಏನ್ ಮಾಡ್ತೀರಾ, ಟೈಮೇ ಫ್ರೀನೇ ಇರಲ್ಲ. ಆದ್ರೂ ಗಾಡಿ ಹುಚ್ಚ ಇದೆ, ತಗೊಂಡು ನಿಲ್ಸ್ಕೊಂಡಿದೀನಿ ಸುಮ್ಮನೆ. ಯಾವಾಗನ ಫ್ರೀ ಇದ್ದಾಗ ಒಂದ್ ರೌಂಡ್ ಓಡಾಡ್ತೀನಿ ಅಷ್ಟೇ. ನನಗೆ ಗೊತ್ತಿಲ್ಲ, ನಾನು ದೊಡ್ಡಬಳ್ಳಾಪುರದಲ್ಲಿ ಮೋಸ್ಟ್ಲಿ ಒಂದೇ ಗಾಡಿ ಇರೋದು, ಬೇರೆ ಕಡೆ ಇದೆ, ದೊಡ್ಡಬಳ್ಳಾಪುರದಲ್ಲಿ ಒಂದೇ ಗಾಡಿ ಇರೋದು. ಓಕೆ ಅಣ್ಣ, ತುಂಬಾ ಖುಷಿ ಆಯ್ತು ನಮ್ಗೆ ರಿವ್ಯೂ ಮಾಡೋದಕ್ಕೆ, ಗಾಡಿ ಕೊಟ್ಟಿರೋದಕ್ಕೆ. ಆಮೇಲೆ ಹಂಗೆ ಇನ್ನೊಂದು ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರದ್ದು ಲೂನನ್ನು ಕೊಡ್ತೀನಿ, ನಂದು ಲೂನನ್ನು ರಿವ್ಯೂ ಮಾಡ್ತಾರೆ, ಅದನ್ನು ನೋಡ್ರಿ. ಖಂಡಿತ ಅಣ್ಣ, ನೀವು ಕೊಡೋದು ನಮ್ಗೆ ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ.